ಹರೇ ಶ್ರೀನಿವಾಸ ಹರಿಹಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಹರಿಭಕ್ತಿ ಸಾರದಿಂದ 61ರಿಂದ 65ರವರೆಗೆ ಆ ನುಡಿಯ ಅರ್ಥಚಿಂತನೆಯನ್ನು ತಿಳಿತಾ ಹೋಗೋಣ. ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ಅಷ್ಟು ಈ ಚಿಂತನೆಯನ್ನು ಮಾಡ್ತಾ ಹೋಗೋಣ. 61ನೇ ನುಡಿ ಹೀಗಿದೆ. ಇಂದು ಈ ಜನ್ಮದಲ್ಲಿ ನೀನೇ ಬಂದು ಹಿಂದಣ ಜನ್ಮದಲ್ಲಿ ಬಳಿ ಸಂದು ಮುಂದಣ ಜನ್ಮ ಕಧಿಪತಿಯಾಗಿ ಇರುತ್ತಿರಲು ಇಂದಿಗೂ ತನಗಿಲ್ಲ ತನು ಸಂಬಂಧ ನಿನ್ನದು ಎನಗೆ ನೀಗತಿ ಎಂದು ಭಿನ್ನಯಿಸಿದೆನು ರಕ್ಷಿಸು ನಮನನವರತ. ಆ ಜೀವ ಇಲ್ಲಿ ಕನಕದಾಸರು ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಆ ಜೀವ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ 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 ಬರುತ್ತೆ. ಹುಟ್ಟು ಸತ್ತು ಆಗ ಆ ಜೀವಕ್ಕೆ ಒಂದು ಶರೀರವನ್ನು ಭಗವಂತ ಕೊಡ್ತಾನೆ. ಅದು ಯಾವುದೇ ಯೋನಿಯಲ್ಲಿ ಹುಟ್ಟಿರೋ ಅಂಥ ಶರೀರ ಆಗಿರ್ಬೋದು. ಈಗ ಈ ಒಂದು ಮನುಷ್ಯನ ಶರೀರವನ್ನು ಪಡೆದಾಗ ಸಾಧನೆಯನ್ನು ಮಾಡಿಸ್ತಾನೆ. ಹಾಗೆ ಸಾಧನೆಯನ್ನೇ ಮಾಡಿಸ್ಬೇಕು ಅಂತಿಲ್ಲ, ಆ ಜೀವರ ಯೋಗ್ಯತಾನುಸಾರ ಏನೇನು ಕರ್ಮಗಳನ್ನು ಮಾಡಿಸ್ಬೇಕೋ ಅದು ಎಲ್ಲ ಆ ಜನ್ಮಕ್ಕೆ ಎಷ್ಟು ಮಾಡಿಸ್ಬೇಕೋ ಅದನ್ನು ಮಾಡಿಸಿ ಆ ಗತಿಗೆ, ಆ ಜೀವರ ಗತಿಗೆ ಭಗವಂತ ಕರ್ಕೊಂಡು ಹೋಗ್ತಾನೆ. ಈ ಎಲ್ಲ ಯೋನಿಗಳಲ್ಲೂ ಆ ಜೀವ ಹುಟ್ಟಿ ಬಂದಿರುವಂಥ ಒಂದು ಸೈಕಲ್ ಇರುತ್ತಲ್ಲ, ಇದು ಭಗವಂತನಿಗೆ ಮಾತ್ರ ಅದರ ಅರಿವಿದೆ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ, ಯಾತಿಕ್ ನೀನು ಯೋಚನೆ ಮಾಡ್ತೀಯ, ನೀನು ಯಾರು ಯುದ್ಧ ಮಾಡಲಿಕ್ಕೆ, ನೀನು ಯಾರು ಅವನನ್ನು ಕೊಲ್ಲಿಕ್ಕೆ, ಅವನು ಯಾರು ನಿನ್ನಿಂದ ಸಾಯಲಿಕ್ಕೆ, ಇದೆಲ್ಲ ಆ ಭಗವಂತ ನಾನೇ ನಿಂತು ಎಲ್ಲ ಮಾಡಿಸ್ತಿದ್ದೀನಿ ನೋಡು. ಈ ಜನ್ಮದಲ್ಲಿ ನೀನು ಈ ಒಂದು ಶರೀರವನ್ನು ಹೊತ್ತು ಬಂದಿದೆಯಾ, ನೀನು ಹಿಂದೆ ಎಷ್ಟೋ ಶರೀರವನ್ನು ಹೊತ್ತು ಬಂದಿದೆಯಾ, ಮುಂದೆ ಎಷ್ಟೋ ಶರೀರವನ್ನು ತಗೊಳ್ತೀಯಾ, ಇದರ ಎಲ್ಲದ ಅರಿವು ನನಗಿದೆ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ಇಲ್ಲಿ ಕನಕದಾಸರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ತನುವಿನ ಸಂಬಂಧ ನನಗಿಲ್ಲ, ಯಾಕಂದರೆ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀನು ಕೊಟ್ಟಿದ್ಯಾ, ನೀನು ಅದರಲ್ಲಿ ನಿಂತು ಧಾರಣೆ ಮಾಡಿ ಮಾಡಿಸ್ತೀಯಾ. ನೋಡಿ, ಆ ಜೀವಕ್ಕೆ ಶಕ್ತಿನೇ ಇಲ್ಲ. ಆ ಜೀವದ ಪ್ರಮಾಣ ಎಷ್ಟು ಸೂಕ್ಷ್ಮ ಇದೆ ಅಂತ ಹೇಳಿದ್ರೆ ಆ ಯಾವುದೇ ರೀತಿಯಾದಂಥ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಭಗವಂತ ಆ ಶರೀರವನ್ನು ಕೊಟ್ಟು ಸುಖ ದುಃಖದ ಅನುಭವ ಕರ್ಮಗಳನ್ನು ಯೋಗ್ಯತಾನುಸಾರ, ಜೀವರ ಯೋಗ್ಯತಾನುಸಾರ ಮಾಡಿಸ್ಕೊಂಡು ಹೋಗ್ತಾನೆ. ಆದರೂ ನಾವು ಎಷ್ಟು ಆ ತನು ಮೇಲೆ, ಆ ಒಂದು ಶರೀರದ ಮೇಲೆ ಎಷ್ಟು ವ್ಯಾಮೋಹ, ಇದು ನನ್ನ ಶರೀರ, ಇದು ನಾನು ಅಂತ ಎಷ್ಟು ನಾವು ಎಲ್ಲವನ್ನು ನಾವು ಒಂದಿನ ಈ ಶರೀರವನ್ನು ಬಿಟ್ಟು ಹೋಗಬೇಕು ಅನ್ನೋ ಒಂದು ಆಲೋಚನೆನೇ ನಮ್ಮ ಮನಸ್ಸಿಗೆ ಬರಲ್ಲ. ಇದು ಎಲ್ಲರ ಬಗ್ಗೆ ಅಲ್ಲ, ನನಗೂ ಆ ರೀತಿಯಾದಂಥ ಅಹಂಕಾರ ಇರುತ್ತೆ. ಆ ದೇಹ ನಂದು ಅಂತ ಹೇಳಿ ಎಷ್ಟೇ ಆ ದೇಹದ ಒಂದು ರೋಗ ಖಚಿತವಾದಂತಹ ದೇಹ ಆಗಿದ್ರೂ ಕೂಡ ಅದು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋದಿಲ್ಲ. ಯಾವ ಒಂದು ನೋಡಿ, ಆ ಶರೀರಕ್ಕೆ ಯಾವುದೇ ಜೀವಕ್ಕೆ ಯೌವನ ಬರುತ್ತೆ, ಬಾಲ್ಯ, ಯೌವನ, ಮುಪ್ಪು, ಮಧ್ಯ ಒಂದು ಕಾಲ ಮತ್ತು ಮುಪ್ಪು ಬಂದಾಗ ಕೂಡ ಈ ಎಲ್ಲ ಈ ಅವಸ್ಥೆಗಳು ಬರುತ್ತೆ. ಇಂಥ ಅವಸ್ಥೆಗಳು ಬಂದರೂ ಕೂಡ ಆ ಶರೀರದ ಮೇಲೆ ವ್ಯಾಮೋಹ ಹೋಗಲ್ಲ. ಹಾಗೆ ಭಗವಂತನ ಇದು ಎಲ್ಲರ ಅರಿವು ಭಗವಂತನಿಗೆ ಮಾತ್ರ ಇದೆ. ಸದಾಕಾಲ ಹಿಂದೆ ಇಂದು ಮುಂದೆ ಯಾವಾಗೂ ನಮ್ಮ ಜೊತೆ ಇರೋದು ಆ ಭಗವಂತ ಒಬ್ಬನೇ ಅನ್ನೋ ಒಂದು ತಿಳುವಳಿಕೆಯಲ್ಲಿ ನಾವು ಇರಬೇಕು ಅನ್ನೋದು ಕನಕದಾಸರು ಹೇಳ್ತಾರೆ. ಎಂದಿಗೂ ತನಗಿಲ್ಲ ತನು ಸಂಬಂಧ ನಿನ್ನದು, ಇದೆಲ್ಲ ನೀನಪ್ಪ ಕೊಟ್ಟಿರೋದು. ಈ ತನು ಪಂಚಭೂತಗಳಿಂದ ತಾನು ಎಲ್ಲರಲ್ಲೂ ವ್ಯಾಪಿಸಿ ಒಂದೊಂದು ಅಣುವಲ್ಲೂ ಕೂಡ ಪರಿಪೂರ್ಣನಾಗಿ ಇದ್ದು ಎಲ್ಲ ಕರ್ಮಗಳನ್ನು ತಾನು ಮಾಡಿಸಿದ್ರೆ ಮಾತ್ರ ಸಾಧ್ಯ. ಇದು ಎಷ್ಟು ಸತ್ಯ ಅಂದರೆ, ನಮಗೆ ಬೆಳಗ್ಗೆ ಎದ್ದು ತಾಯಿ ಹೇಗೆ ಆ ಮಗುವನ್ನು ಎತ್ಕೊಂಡು ಕರ್ಕೊಂಡು ಹೋಗಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಿಸ್ತಾಳೋ ಆ ರೀತಿ ಭಗವಂತ ಈ ಶರೀರವನ್ನು ಧಾರಣೆ ಮಾಡಿದ್ದಾನೆ. ಇದೆಲ್ಲ ಹೇಳಿದ್ರೆ ಅನುಭವಕ್ಕೆ ಬರಬೇಕು. ನಮ್ಗೆ ಎಚ್ಚರ ಆಗೋದ್ರಿಂದ ಹಿಡ್ಕೊಂಡು ಭಗವಂತ ಆ ಶರೀರವನ್ನು ಎದ್ದು ನಾವು ಅಲ್ಲಿವರೆಗೂ ಹೋಗಿ ಒಂದು ಕೆಲಸ ಮಾಡ್ಲಿಕ್ಕೆ ಕೂಡ ಅವನ ಒಂದು ದಯೆ ಬೇಕು. ಅವನು ಮಾಡಿಸಿದ್ರೆ ಉಂಟು, ಇಲ್ಲದೆ ಹೋದರೆ ಯಾವುದೂ ಸಾಧ್ಯ ಇಲ್ಲ. ಆ ರೀತಿ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ನೀನೇ ಗತಿ ಎಂದು ಭಿನ್ನಯಿಸುವೆನು ಭಿನ್ನಯಿಸಿದೆನು ರಕ್ಷಿಸು ನಮ್ಮ ನನವರತ. ರಕ್ಷಿಸಪ್ಪ ಭಗವಂತ, ನೀನು ರಕ್ಷಣೆ ಮಾಡದೆ ಹೋದರೆ ನಮಗೆ ಬೇರೆ ಗತಿನೇ ಇಲ್ಲ, ಸಾಧ್ಯವ. ಆ ರೀತಿ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ. 62ನೇ ನುಡಿ ಹೀಗಿದೆ. ಗಣನೆ ಇಲ್ಲದ ಜನನಿಯರ ಮೊಲೆ ಉಣಿಸಲಾಪಯ ಬಿಂದುಗಳನದ ನೆನಿಸಲ ಅಳವೇ ಸಪ್ತ ಸಾಗರದಿ ವೆನಿಸುವುದು ಬಣಗು ಕಮಲಜಕ್ಕೆ ತಾನೇ ಮಣೆಯಗಾರನು ಈತ ಮಾಡಿದ ಕುಣಿಕೆಗಳನಿ ಬಿಡಿಸು ರಕ್ಷಿಸು ನಮನನವರತ. ಇಲ್ಲಿ ಬಣಗು ಕಮಲ, ಇಲ್ಲಿ
ಇಲ್ಲಿ ಬಣಗು ಕಮಲ ಜನಕ್ಕೆ ಅಂತ ಹೇಳ್ತಾರೆ. ಅಂದರೆ ಈ ಕಮಲಜದ ಅಂದರೆ ಇಲ್ಲಿ ಬ್ರಹ್ಮದೇವರು, ಇಲ್ಲಿ ಬ್ರಹ್ಮದೇವರ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮದೇವರ ಶರೀರವೇ ಬ್ರಹ್ಮಾಂಡ. ಈ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಬಂದಿರೋವಂಥ ಒಂದು ಜೀವ ಆ ತಾಯಿಯ ಮೊಲೆಯ ಹಾಲನ್ನು ಕುಡಿದಾಗ ಅದರ ಒಂದೊಂದು ಬಿಂದು ಬಿದ್ದಾಗ ಕೂಡ ಅದು ಆಗದೇ ಇರೋಷ್ಟು ಆಗಿ ಸಪ್ತ ಸಮುದ್ರದ ಕಿನ್ನ ಅಧಿಕವಾಗುತ್ತೆ, ಅದರ ಸಾಧ್ಯತೆ ಇದೆ ಅಂತ ನೋಡಿ. ಆ ಜೀವಕ್ಕೆ ಆ ಒಂದು ಶರೀರವನ್ನು ಪಡೆದು ಬಂದಾಗ ತಾಯಿಯ ಹತ್ರ ಹಾಲನ್ನು ಕುಡಿಬೇಕು ಅಂತ ಯಾರು ಹೇಳ್ಕೊಡ್ತಾರೆ? ಆ ಭಗವಂತ ಎಷ್ಟು ಚೆನ್ನಾಗಿ ಅವನ ಒಂದು ಲೀಲೆಯನ್ನು ಆ ಒಂದು ಸ್ಥಿತಿಯಲ್ಲಿ ನೋಡ್ಬೋದು. ಆ ತಾಯಿಯ ಸ್ತನ ಹತ್ರ ಕರ್ಕೊಂಡು ಹೋಗಿದ ತಕ್ಷಣ ಆ ಹಾಲನ್ನು ತಗೊಳಕ್ ಶುರು ಮಾಡುತ್ತಲ್ಲ, ಅಷ್ಟು ಭಗವಂತ ಯಾವ ರೀತಿ ಈ ಲೀಲೆಯನ್ನು ಮಾಡಿರ್ತಾನೆ. ಹಾಗೆ ಈ ಥರ ಗಣನೆ ಇಲ್ಲದ ಜನನಿಯರ ಎಷ್ಟೆಷ್ಟು ಯೋನಿಯಲ್ಲಿ ಹುಟ್ಟಿ ಬಂದು ಎಷ್ಟೆಷ್ಟು ಜನನಿಗಳ ಒಂದು ಹಾಲನ್ನು ಕುಡಿದಾಗ ಅದರ ಒಂದೊಂದು ಬಿಂದು ಬಿದ್ದಾಗ ಕೂಡ ಅದು ಎಣಸಕ್ಕಾಗದೇ ಇರೋ ಅಷ್ಟು ಸಪ್ತ ಸಾಗರದ ಅಧಿಕವೆನಿಸುವುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರಹ್ಮಾಂಡ ಈ ಬ್ರಹ್ಮದೇವರ ಒಂದು ಬಣಗು ಜನದಕ್ಕೆ ಅಂತ ಹೇಳ್ತಾರೆ. ಕಮಲಜ ಅಂತ ಹೇಳಿದ್ರೆ ಆ ಬ್ರಹ್ಮದೇವರು, ಆ ಬ್ರಹ್ಮದೇವರ ಒಂದು ಶರೀರ. ಜ್ಞಾನಿಗಳು ಬ್ರಹ್ಮದೇವರು ಎಷ್ಟು ಜ್ಞಾನಿಗಳು ಅಂದರೆ ಅವರಿಗೆಲ್ಲ ಜೀವರ ಒಂದು ನಾಲೆಡ್ಜ್ ಇರುತ್ತೆ. ಅದರಿಂದ ಅವರು ಅಷ್ಟೊಂದು ಶಕ್ತಿ, ಅಷ್ಟೊಂದು ಜ್ಞಾನ ಉಳ್ಳವರು ಬ್ರಹ್ಮದೇವರು. ಅದು ಜೀವೋತ್ತಮರು. ಅಂತ ಅವರ ಒಂದು ಶರೀರವೇ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಆ ಜೀವರು ಬಂದು ಹೋಗಿ ಬೇರೆ ಬೇರೆ ಯೋನಿಗಳಲ್ಲಿ ಬಂದು ಹೋಗ್ತಾರೆ. ಇದರ ಎಲ್ಲರ ಅರಿವು ಬ್ರಹ್ಮದೇವರಲ್ಲಿದೆ. ಇದರಲ್ಲಿ ಏನು ತಿಳಿಬೇಕಂದ್ರೆ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಭಗವಂತ ಎಲ್ಲ ಜೀವರ ಸೃಷ್ಟಿಗೆ ತರ್ತಾನೆ. ಅದನ್ನು ನಾವು ತಿಳಿಬೇಕು. ಅದನ್ನು ಮಾತ್ರ ನಾವು ಬ್ರಹ್ಮದೇವರು ಅಸ್ವತಂತ್ರರು. ಅವರು ಭಗವಂತನ ಒಂದು ಅನುಗ್ರಹಕ್ಕಾಗಿಯೇ ಕಾಯ್ತಾ ಇರ್ತಾರೆ ಯಾವಾಗ್ಲೂ. ಹಾಗೆ ಭಗವಂತನ ಅನುಗ್ರಹದಿಂದ ಅವರು ಎಲ್ಲವನ್ನೂ ತಿಳಿತಾರೆ. ಈ ಎಲ್ಲ ಜೀವರ ಎಲ್ಲರ ಆಶ್ರಯ, ಆ ಬ್ರಹ್ಮಾಂಡನೇ ಒಂದು ಆಶ್ರಯವಾಗಿರುತ್ತೆ ಆ ಜೀವರಿಗೆ. ಹಾಗೆ ಆ ಆಶ್ರಯ ಮತ್ತೆ ಮತ್ತೆ ಬಂದು ಹೋಗುವಂತ ಈ ಒಂದು ಸೈಕಲ್, ಇದರಿಂದ ನಮ್ಮನ್ನ ಬಿಡಿಸಪ್ಪ ಭಗವಂತ ಅಂತ ಹೇಳಿ ಕನಕದಾಸರು ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ನೀ ಬಿಡಿಸಿ ರಕ್ಷಿಸು ನಮ್ಮ ನವರಸ. ಈ ರೀತಿಯಾದಂತ ನೋಡಿ, ಆ ಜೀವರಿಗೆ ಎಷ್ಟೋ ಕರ್ಮಗಳನ್ನ ಮಾಡಿಸ್ತಾನೆ ಭಗವಂತ. ಈ ರೀತಿ ಮತ್ತೆ ಹುಟ್ಟಿ ಈ ಕರ್ಮದ ಬಂಧ ಹೇಗಾಗತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏನಂತಂದ್ರೆ ನೋಡಿ, ಈ ಕರ್ಮ ಮಾಡುವಾಗ ಇದು ನಾನು ಮಾಡಿದೆ ಅಂತ ಅಂದಾಗ ಅದರ ಬಂಧನ ನಮಗೆ ಬರುತ್ತೆ. ಅದೇ ಇದೆಲ್ಲ ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಅರಿವು ನಮಗಿದ್ದಾಗ ಅದರ ಆ ಕರ್ಮದ ಲೇಪ ನಮಗಿರೋದಿಲ್ಲ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ಆದರೆ ನಮ್ಮ ಒಂದು ಯೋಗ್ಯತೆ ಬಹಳ ಚಿಕ್ಕದು, ಬಹಳ ಸಣ್ಣದು. ನಾವು ಆ ಥರ ಮಾಡ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಯಾವಾಗೂ ನಾನು ಮಾಡಿದೆ ನಂದು ಎಲ್ಲದಕ್ಕೂ ಆ ನಾನು ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೆ ಕನಕದಾಸರು ಹೇಳಿದಾರಲ್ಲ, ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ವ್ಯಾಸರಾಜರು ಕೇಳಿದಾಗ ನಾನು ಹೋದರೆ ಹೋದೇನು ಅಂತ. ಅದರಲ್ಲಿ ಆ ಸಮಯದಲ್ಲೂ ಅದನ್ನು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ನಾನು ಅಂದರೆ ನಾನು ಅನ್ನೋ ಅಹಂಕಾರ ಹೋಗಬೇಕು ಅಂತ ಹೇಳಿ. ಹಾಗೆ ಇದೆಲ್ಲ ಭಗವಂತನ ಭಿಕ್ಷೆ. ಈ ಶರೀರವು ಆ ಸುಖ ದುಃಖವನ್ನ, ಆ ಕರ್ಮಗಳನ್ನ, ಒಳ್ಳೆ ಕರ್ಮಗಳನ್ನ ಮಾಡಿ ಉದ್ಧಾರದ ಹಾದಿಗೆ ಹೋಗೋದಿಕ್ಕೆ ಈ ಶರೀರವನ್ನ ಭಗವಂತ ಕೊಟ್ಟಿರ್ತಾನೆ ಅಂತ ಹೇಳಿ ತಿಳಿಬೇಕು. ಅದನ್ನ ಆ ಒಂದು ಇದರಿಂದ ಜನನ ಮರಣಗಳಿಂದ ಬಿಡಿಸಪ್ಪ ಅಂತ ಹೇಳಿ ಕನಕದಾಸರು ಕೇಳ್ಕೊಳ್ತಾ ಇದ್ದಾರೆ. 63ನೇ ನುಡಿ ಹೀಗಿದೆ: ಲೇಸ ಕಾಣೆನು ಜನನ ಮರಣದಿ ಘಾಸಿಯಾದೆನು ನೊಂದೆ ನಕಟ, ಲೇಸೆನಿಸಿ ನೋಡಲು ಪರಾಪರ ವಸ್ತು ನೀನಾಗಿ, ನೀ ಸಲಹುವವನಲ್ಲವೇ ಕರುಣಾ ಸಮುದ್ರನು ನೀನಿರಲು, ಕಮಲಾಸನನ ಹಂಗೇನು ರಕ್ಷಿಸು ನಮ್ಮನವರತ. ಇಲ್ಲಿ ನಾವು ತಪ್ಪಾಗಿ ತಿಳಿಬಾರ್ದು. ನೋಡಿ, ನನಗೊಂದು ಸಣ್ಣ ಈ ಜನನ ಮರಣದಲ್ಲಿ ನನಗೆ ಸುಸ್ತಾಗ್ಬಿಟ್ಟಿದೆಪ್ಪ ಭಗವಂತ. ಬಂದು ಮತ್ತೆ ಬಂದು ಒಂಥರ ಈ ಸಂಸಾರದ ಒಂದು ಬಂಧನದಲ್ಲಿ ನನಗೆ ಬಹಳ ಕಷ್ಟವಾಗ್ಬಿಟ್ಟಿದೆ. ಯಾವ ಥರ ಅಂದರೆ ಇದಕ್ಕೊಂದು ಸೊಲ್ಯೂಷನ್ನೇ ಕಾಣ್ತಿಲ್ಲ ನನಗೆ. ಆ ಒಂದು ಸುಖ, ಇದನ್ನೇ ಒಂದು ಸುಖ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ನನಗೆ ಸ್ವಲ್ಪನೂ ನನಗೆ ಅದರ ಸುಖ ಸ್ವಲ್ಪನೂ ಅದರ ಇದು ಆಗ್ತಾ ಇಲ್ಲ. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ನನಗೆ. ಇದರಿಂದ ನಾನು ಮುಂದೆ ಬರಬೇಕು, ಇದರಿಂದ ಆಚೆ ಬರಬೇಕು. ಅದಕ್ಕೆ ಲೇಸ ಕಾಣೆನು ಜನನ ಮರಣದಿ ಘಾಸಿಯಾದೆನು, ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ಅದರಲ್ಲಿ ಅಷ್ಟು ಸಣ್ಣವಾದ
ಏನು ಹೇಳೋದು, ಅಷ್ಟು ಕನ್ಫ್ಯೂಸ್ಡ್ ಸ್ಟೇಟ್ ಅಂತ ಹೇಳ್ತಾರಲ್ಲ ಆ ರೀತಿ. ಲೇಸ ಕಾಣೆನು ಜನನ ಮರಣದಿ ಘಾಸಿಯಾದೆನು ನೊಂದೆ ನಕಟ ಅಂತ. ಅಂದರೆ ಒಂದು ಸಣ್ಣ ಒಂದು ಸೂಕ್ಷ್ಮವಾದಂಥ ಕೂಡ ನಂಗೆ ಅರ್ಥ ಆಗ್ತಿಲ್ಲ, ಆ ರೀತಿ ನಂಗೆ ಸುಸ್ತಾಗ್ಬಿಟ್ಟಿದೆ, ತುಂಬಾ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ, ಭಾಳ ಒಂದು ಆಯಾಸ ಆಗ್ಬಿಟ್ಟಿದೆ ನನಗೆ. ಇದರಿಂದ ಈ ಒಂದು ಸಣ್ಣ ಒಂದು ಸಮಯಕ್ಕೂ ನನಗೆ ಆ ಒಂದು ಅಷ್ಟು ಒಂದು ಸುಸ್ತಾಗ್ತಾ ಇದೆ ನನಗೆ ಅಂತ ಹೇಳಿ. ಹಾಗೆ ನೀ ಸಲಹುವುದಲ್, ನೀನು ಕರುಣಾ ಸಮುದ್ರ ಅಲ್ವಾ, ನಿನ್ನಿಂದನೇ ನೋಡಿ ಭಗವಂತ ಒಬ್ಬನೇ ಈ ಎಲ್ಲ ರೀತಿಯಾದಂಥ ಆ ಜನನ ಮರಣಗಳಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಭಗವಂತ ಒಬ್ಬನೇ. ಯಾವ ರೀತಿ ಭಗವಂತ ಅದನ್ನು ಬಿಡಿಸ್ತಾನೆ ಅಂತ ಹೇಳಿದ್ರೆ, ಅವನ ಪಾದವನ್ನು ನಂಬೋದೇ ನಮಗೆ ಬೇರೆ ದಾರಿ ಇಲ್ಲ. ಅವನ ಪಾದವನ್ನು ನಂಬಿ ಈ ಎಲ್ಲ ಕರ್ಮಗಳನ್ನ ಭಗವಂತ ತಾನೇ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ನಾವು ತಿಳಿದಾಗ, ಅವನ ಒಂದು ಸರ್ವತಂತ್ರ ಸ್ವತಂತ್ರನಾದಂಥ ಗುಣದ ಚಿಂತನೆಯನ್ನ ಮಾಡಬೇಕು, ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದಾಗ ನಮ್ಮಿಂದ ಪಾಪ ಕಾರ್ಯ ಪುಣ್ಯ ಕಾರ್ಯ ಎಲ್ಲವೂ ಆ ಜೀವರ ಯೋಗಿತಾನುಸಾರ ಮಾಡಿಸ್ತಾ ಇದ್ದಾನೆ, ಅದು ಭಗವಂತ ಒಬ್ಬನೇ. ಅವನು ಆ ಒಂದು ಕರ್ಮವನ್ನ ಮಾಡುವಾಗ ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದಾಗ ಆ ಜನನ ಮರಣಗಳ ಲೇಪಗಳ ಇಲ್ಲದೆ ನಮ್ಮನ್ನ ದೂರ ಹಾಕ್ಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ ಆ ಪಾಪಗಳನ್ನ. ಹಾಗೆ ನೀ ಸಲಹುವವನಲ್ಲವೇ ಕರುಣಾ ಸಮುದ್ರ, ನೀನಿರಲು ಕಮಲಾಸನನ ಹಂಗೇನು. ಇಲ್ಲಿ ನೋಡಿ ತಪ್ಪಾಗಿ ತಿಳಿಬಾರ್ದು, ಕಮಲಾಸನ ಅಂತ ಹೇಳಿದ್ರೆ ಬ್ರಹ್ಮದೇವರು. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಗವಂತ ಸರ್ವೋತ್ತಮ, ಪರಾಪರ ವಸ್ತು ಅಂತ ಹೇಳಿದ್ರೆ ಅವನು ಅಂದ್ರೆ ಯಾವ ರೀತಿ ಅಂತ ಹೇಳಿ ಲಕ್ಷ್ಮೀ ದೇವಿಗೂ ಎತ್ತರದಲ್ಲಿರೋನು ಭಗವಂತ ಒಬ್ಬನೇ. ಭಗವಂತನಿಗೆ ಸಮಾನೂ ಯಾರೂ ಇಲ್ಲ, ಭಗವಂತನಿಗೆ ಎತ್ತರನೂ ಯಾರೂ ಇಲ್ಲ. ಅದನ್ನ ತಿಳಿಯೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಮಲಾಸನನ ಹಂಗೇಕೆ ಅಂತ ಹೇಳಿದ್ರೆ ಅವರು ಆ ಜೀವೋತ್ತಮರು ಬ್ರಹ್ಮದೇವರು, ಆದ್ರೆ ಬ್ರಹ್ಮದೇವರಿಗಿನ್ನ ಎತ್ತರದಲ್ಲಿ ಇರುವಂತವನು ಶ್ರೀಹರಿ ಅಂತ ಹೇಳಿ ಈ ಒಂದು ತಾರತಮ್ಯವನ್ನ ತಿಳಿಸಿ ಹೇಳ್ತಾ ಇದ್ದಾರೆ ವಿನಃ ಈ ರೀತಿಯ ಒಂದು ಅರ್ಥವನ್ನ ಕರೆಕ್ಟ್ ಆಗಿ ನಾವು ತಿಳಿಯೋಕೆ ಪ್ರಯತ್ನ ಪಡಬೇಕು. ಹಾಗೆ ಕಮಲಾಸನನ ಹಂಗೇಕೆ ರಕ್ಷಿಸು ನಮ್ಮನವರತ, ನೀನೇ ರಕ್ಷಿಸ್ಬೇಕಪ್ಪ, ನೀನು ಒಬ್ಬನೇ ನನ್ನನ್ನ ಆ ಮೋಕ್ಷದ ಹಾದಿಯಲ್ಲಿ ಜ್ಞಾನದ ಹಾದಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಆ ಜ್ಞಾನದ ಒಂದು ಕಣ್ಣು ತೆರೆಯತ್ತೋ, ಒಳಗಣ್ಣು ತೆರೆಸಪ್ಪ ಅಂತ ಕೇಳ್ಕೋಬೇಕಂತೆ. ಆ ಒಳಗಣ್ಣು ನಮ್ಗೆ ಯಾವಾಗ ತೆರೆಯತ್ತೋ ಅವಾಗ ಈ ಒಂದು ಒಳ್ಳೆಯ ಒಂದು ಚಿಂತನೆ ನಮಗೆ ಬರಕ್ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನುಡಿ 64ನೇ ನುಡಿ. ಕಾ ಪುರುಷ ರೈದಾರು ಮಂದಿ ಸಮೀಪದಲ್ಲಿ ಕಾಡುವರು ಎನ್ನನು ನೀ ಪರಾಮರಿಸದೆ ಪರಾಗ ಕಾಗಿಹುದು ಲೇಸಲ್ಲ ಶ್ರೀಪದಾಬ್ಜದ ಸೇವೆಯಲ್ಲಿ ನೆರೆ ಪಾಪವನು ಪರಿಹರಿಸೆ ನೀ ನಿಜ ರೂಪದಲ್ಲಿ ರುಜರೂಪಿನಲ್ಲಿ ಬಂದೊಳಿದು ರಕ್ಷಿಸು ನಮ್ಮ ನನವರದ. ಇಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಇಂದ್ರಿಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಕಾ ಪುರುಷ ರೈದಾರು ಮಂದಿ, 5 + 6 11 ಇಂದ್ರಿಯಗಳು. ಈ 11 ಇಂದ್ರಿಯಗಳಲ್ಲಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳೆಲ್ಲ ಇರ್ತಾರೆ. ಆ ಇಂದ್ರಿಯಗಳಿಂದ ನಾವು ಬಹಳ ಪಾಪ ಕಾರ್ಯಗಳನ್ನು ಮಾಡ್ತೀವಿ. ಹಾಗೆ ಆ ದೇವತೆಗಳು ಆ ದೈತ್ಯರಲ್ಲಿ ನಿಂತು ಆ ಜೀವರ ಯೋಗ್ಯತಾನುಸಾರ ಈ ಪಾಪಗಳನ್ನೆಲ್ಲ ಮಾಡಿಸ್ತಾ ಹೋಗ್ತಾರೆ. ಇವಾಗ ನೋಡಿ, ಕಣ್ಣಿಂದ ಕೆಟ್ಟದನ್ನ ನೋಡ್ತೀವಿ, ಕಿವಿಯಿಂದ ಏನೋ ಬೇಡದೆಲ್ಲ ಕೇಳ್ತೀವಿ, ಬೇರೆಯವ್ರ ವಿಷಯದ ಮೇಲೆ ಬಹಳ ನಮ್ಗೆ ಆಸಕ್ತಿ ಇರುತ್ತೆ, ಬಾಯಿಂದ ಕೆಟ್ಟದನ್ನ ಮಾತಾಡ್ತೀವಿ, ಹಾಗೆ ಒಂದು ಚರ್ಮದ ಸ್ಪರ್ಶವನ್ನ ಬಯಸ್ತೀವಿ ಕೆಟ್ಟದಾಗಿರೋವಂಥದ್ದು. ಹೀಗೆ ಮೂಗಿಂದ ಗಂಧ, ಭಗವಂತಗೆ ಅರ್ಪಿತವಾದಂತಹ ಗಂಧದ ಸುವಾಸನೆ ಬೇಡ ನಮ್ಗೆ, ಬೇರೆ ರೀತಿಯಾದಂತಹ ಒಂದು ಸುವಾಸನೆಗಳನ್ನ ಮಾಡ್ತೀವಿ. ಹಾಗೆ ಆಮೇಲೆ ಕೈಯಿಂದ ದಾನ ಮಾಡಲ್ಲ, ಕಾಲಿಂದ ತೀರ್ಥಯಾತ್ರೆ ಮಾಡಲ್ಲ, ಹಾಗೆ ಎಲ್ಲ ಒಂದು ಬಾಯಿಂದ ಒಳ್ಳೆ ಮಾತನಾಡಲ್ಲ, ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ, ಆಮೇಲೆ ಗುದ ಉಪಸ್ಥ, ಇದರಿಂದ ಕೆಟ್ಟ ರೀತಿಯಾದಂಥ ಆಹಾರಗಳನ್ನೆಲ್ಲ ತಿಂತೀವಿ. ಹಾಗೆ ಕೆಟ್ಟ ರೀತಿಯಾದಂತಹ ದೃಷ್ಟಿಯಿಂದ ನೋಡಿ ಕಾಮದ ಬಯಕೆಯನ್ನ ಪಡ್ತೀವಿ. ಹೀಗೆ ದಿನನಿತ್ಯದಲ್ಲಿ ನಾವು ಮಾಡುವಂತ ಈ ಕಾಪುರುಷ ರೈದಾರು ಮಂದಿ ಸಮೀಪದಲ್ಲಿ ಕಾಡುವರು, ಹೀಗೆ ಈ ರೀತಿ ಕಾಡ್ತಾ ಇರ್ತಾರೆ. ಹಾಗೆ ನಾವು ನೋಡಿ ಎಷ್ಟು ದಿನ, ನಾವು ಇಡೀ ದಿನ ನಾವೇನಾದ್ರು ಬರೀ ಒಳ್ಳೆ ಕೆಲಸ ಮಾಡ್ತೀವಾ? ಇಲ್ಲ, ಮಧ್ಯದಲ್ಲಿ ಒಂಚೂರು ಸೀರಿಯಲ್ ನೋಡ್ತೀವಿ, ಯಾರ್ದಾದ್ರೂ ವಿಷಯ ಮಾತಾಡ್ತೀವಿ, ಯಾರಿಗಾದ್ರೂ ಕಾಮೆಂಟ್ ಮಾಡ್ತೀವಿ, ಈ ರೀತಿ ನಾವು ಏನೇನೋ ಮಾಡ್ತಾ ಹೋಗ್ತೀವಿ. ಹೀಗೆಲ್ಲ ಮಾಡಿದ್ರೂ ಸಹ
ಆ ಭಗವಂತ ನೀನೇ ರಕ್ಷಣೆ ಮಾಡಪ್ಪ, ನೀ ಪರಾಮರಿಸದೆ ಕಾಗಿಹುದು ಲೇಸಲ್ಲ, ನೀನು ಹೀಗೆ ನೋಡದೇ ಇರೋದು, ನಮ್ಮ ಕಡೆ ನೋಡದೇ ಇರೋದು ಸರಿ ಇಲ್ಲ ಅಂತ. ಇಲ್ಲಿ ಬ್ರಹ್ಮದೇವರ ಒಂದು ಮಕ್ಕಳಾದಂಥವರು ಸನಕಾದಿಗಳು ಕೇಳ್ತಾರಂತೆ ಭಗವಂತನಿಗೆ, ನೋಡಪ್ಪ ಈ ಎಲ್ಲ ಮಾಯೆಯ ನಮಗೆ ಸತ್ವ ರಜೋ ತಮೋ ಗುಣದ ಒಂದು ಆವರಣ ನಮ್ಮಲ್ಲಿದೆ, ಆದರೆ ನಾವು ಇದರಿಂದ ಹೇಗೆ ಬಿಡಿಸ್ಕೊಂಡು ಬರೋದು, ನೀನು ಬಿಡಿಸ್ಬೇಕಲ್ವಾ, ನೀನೇ ಬಿಡಿಸ್ದೆ ಹೋದ್ರೆ ಹೇಗೆ ಸಾಧ್ಯ, ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಆಗ ಒಂದು ಮಾತನ್ನು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಆ ರೀತಿಯಾದಂಥ ಭಗವಂತನ ಪಾದವನ್ನು ನೆನೆಸ್ತಾ ಎಲ್ಲ ಕರ್ಮಗಳು ಅವನ ಒಂದು ನಿಯಂತ್ರಣದಲ್ಲೇ ನಡೀತಾ ಇದೆ ಅಂತ ಹೇಳ್ತಾ ಆ ಒಂದು ಸತ್ವ ರಜೋ ತಮೋ ಗುಣಗಳ ಒಂದು ಆವೇಶ ನಮ್ಮಲ್ಲಿ ಬಂದಾಗ ಇದೆಲ್ಲ ಭಗವಂತನ ಲೀಲೆಯಿಂದ ಮಾಡಿಸ್ತಾ ಇದ್ದಾನೆ. ಇವಾಗ ತಮೋ ಗುಣ ಅಂದರೆ ನಿದ್ದೆ, ಆ ನಿದ್ದೆ ಬಂದಾಗ ಇಲ್ಲ ಕೋಪ ಬಂದಾಗ ಈಗ ಬಂದಾಗ ಆ ಭಗವಂತ ನಮ್ಮ ಆ ಕ್ಷಣದಲ್ಲಿ ಅಲ್ಲಿಂದ ನಾವು ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಅದರ ಲೇಪ ನಮಗಾಗಲ್ಲ ಅಂತ. ಅದೇ ಶ್ರೀಪದಾಬ್ಜದ ಸೇವೆಯಲ್ಲಿ ನೆರೆ ಪಾಪವನ್ನು ಪರಿಹರಿಸು, ಯಾವಾಗೂ ನಿನ್ನ ಪಾದದಲ್ಲೇ ನನ್ನ ಒಂದು ಸ್ಮರಣೆಯನ್ನು ಇಟ್ಟು ನೀ ನಿಜ ರೂಪಿನಲ್ಲಿ ಬಂದೊಳಿದು, ಅಂದರೆ ಇಲ್ಲಿ ಬಂದು ನನ್ನನ್ನು ರಕ್ಷಣೆ ಮಾಡು. ನೀನು ಮಾಡದೆ ಹೋದರೆ ಈ ಇಂದ್ರಿಯಗಳಲ್ಲೆಲ್ಲ ಇದೆಯಾ, ನೀನು ಪಂಚಭೂತಗಳಲ್ಲಿದೆಯಾ, ಪಂಚ ಜ್ಞಾನೇಂದ್ರಿಯಗಳಲ್ಲಿದೆಯಾ, ಕರ್ಮೇಂದ್ರಿಯಗಳಲ್ಲಿದೆಯಾ, ಎಲ್ಲದರಲ್ಲೂ 25 ತತ್ವಗಳಲ್ಲಿ ನೀನೇ ನಿಂತಿದೆಯಾ, ಈ ಶರೀರದಲ್ಲಿ ಇದೆಯಾ, ನೀನು ರಕ್ಷಣೆ ಮಾಡಿಲ್ಲ ಅಂದರೆ ಹೇಗಾಗತ್ತೆ, ಬಂದು ಅದನ್ನು ನಾಶ ಮಾಡು. ಆ ಒಂದು ಅದಕ್ಕೆ ಸತ್ಯಾತ್ಮ ತೀರ್ಥರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ, ನಮ್ಮ ಬುದ್ಧಿ ಒಳ್ಳೆ ಸಾತ್ವಿಕ ಭಾವದಲ್ಲಿ ಇರುತ್ತಲ್ಲ, ಆ ಸಮಯದಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ನಾವು ಅಂತರ್ಯಾಮಿಯಾಗಿ ಭಗವಂತನಲ್ಲಿ ಭಾರತೀಯರನ್ನ ಮುಖ್ಯ ಪ್ರಾಣಾಂತರ್ಗತನಾಗಿ ಭಗವಂತನಿಗೆ ಕೇಳ್ಕೋಬೇಕಂತೆ, ನಮ್ಮಿಂದ ಒಳ್ಳೆ ಕೆಲಸಗಳನ್ನು ಮಾಡಿಸಿ ಕೆಟ್ಟ ಕೆಲಸಗಳನ್ನು ಮಾಡಿಸ್ಬೇಡಿ, ನಮಗೆ ಎಚ್ಚರವನ್ನು ಕೊಡಿ, ಯಾವುದಾದ್ರು ಒಂದು ರೀತಿಯಾದಂತಹ ಹಾದಿಯಲ್ಲಿ ಹೋಗ್ತಾ ಇದ್ರೆ ಎಚ್ಚರವನ್ನು ಕೊಡಿ ಅಂತ ನಾವು ಕೇಳ್ಕೋಬೇಕಂತೆ. ಆಗ ಆದಷ್ಟು ನಾವು ಭಗವಂತನ ಪಾದದಲ್ಲಿ ನಮ್ಮ ಮನಸ್ಸಿಟ್ಟಾಗ ರಕ್ಷಣೆಯನ್ನ ಮಾಡ್ತಾರೆ ಅಂತ. ಹಾಗೆ ನೀ ನಿಜ ರೂಪಿನಲ್ಲಿ ಬಂದೊಳಿದು ರಕ್ಷಿಸು ನಮ್ಮ ನನವರತ ಅಂತ ಹೇಳಿ 64ನೇ ನುಡಿಯಲ್ಲಿ ಇಷ್ಟು ಸುಂದರವಾಗಿ ತಿಳಿಸ್ತಾ ಇದ್ದಾರೆ. 65ನೇ ನುಡಿ ಹೀಗಿದೆ, 5 ತತ್ವಗಳಾದ ಒಂದ ಕೈದು ಕಡೆಯಲಿ ತತ್ವ 25 ಕೂಡಿದ ತನುಳನಲ್ಲಿ ವಂಚಿಸದೆ ನೀನಿರಲು, ಭೇದಿಸದೆ ಜೀವಾತ್ಮತಾ ಸಂಪಾದಿಸಿದ ಸಂಚಿತ ಸುಕರ್ಮವ ನಾದರಿಸಿ ಕೈಗೊಂಡು ರಕ್ಷಿಸು ನಮ್ಮ ನನವರತ. ಇಲ್ಲಿ 5 ತತ್ವಗಳು, 5 ಅಂದರೆ 5 ಸೇರಿದ್ರೆ 25 ತತ್ವಗಳು. ಈ ಎಲ್ಲ ಒಂದು ತತ್ವಗಳು ನಮ್ಮಲ್ಲೇ ಇದೆ, ಆ ಶರೀರದಲ್ಲೇ ಇದೆ. ಆ ಶರೀರದಲ್ಲಿ ಒಂದೊಂದರಲ್ಲೂ ಕೂಡಿ ತನುವಿನೊಳಗೆ ವಂಚಿಸದೆ ನೀನಿರಲು, ಒಂದೊಂದು ರೂಪದಲ್ಲೂ ನೀನಿದೆಯಾ. ಈ 25 ತತ್ವಗಳು ಯಾವುದು ಅಂತ ಹೇಳಿದ್ರೆ ನೋಡಿ, ಅವ್ಯಕ್ತ ತತ್ವ, ಮಹತ್ ತತ್ವ. ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿ, ಆಮೇಲೆ ಅಭಿಮಾನಿಗಳೆಲ್ಲ ಸರಸ್ವತಿ ಭಾರತೀಯರು. ಮಹತ್ ತತ್ವಕ್ಕೆ ಬ್ರಹ್ಮದೇವರು, ಬ್ರಹ್ಮವಾಯುಗಳು. ಹಾಗೆ ಅಹಂಕಾರ ತತ್ವಕ್ಕೆ ಗರುಡಶೇಷ ರುದ್ರರು. ಹಾಗೆ ಮನಸ್ಸು, ಆ ಮನಸ್ಸಿಗೆ ಇಂದ್ರದೇವರು, ಕಾಮ. ಸೊ ಹೀಗೆ ಅದಾದ್ಮೇಲೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಹಾಗೆ ಜ್ಞಾನೇಂದ್ರಿಯ ಯಾವುದು ಅಂತ ಹೇಳಿದ್ರೆ ಕಿವಿ, ಮೂಗು, ಕಣ್ಣು, ಮತ್ತೆ ಸ್ಪರ್ಶ, ಇದೆಲ್ಲ ಕಿವಿ, ಮೂಗು, ಕಣ್ಣು, ಬಾಯಿ, ನಾಲಿಗೆ ಮತ್ತೆ ಸ್ಪರ್ಶ ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಕೈ, ಕಾಲು ಮತ್ತೆ ಅಗ್ನಿ, ಬಾಯಲ್ಲಿ ಮಾತಾಡುವಂಥದ್ದು, ಮಾತು, ಆಮೇಲೆ ಗುದ ಉಪಸ್ಥ, ಮಲಮೂತ್ರ ವಿಸರ್ಜನೆ ಮಾಡೋದು. ಇದು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಾಯಿತು. ಮತ್ತೆ ಈ ಕರ್ಮೇಂದ್ರಿಯಗಳಲ್ಲಿ ಈ ಪಂಚಭೂತಗಳು ಯಾವುದು? ಆಕಾಶ, ಗಾಳಿ, ಅಗ್ನಿ, ನೀರು, ಗಂಧ, ಇದು ಮಣ್ಣು. ಅದರಲ್ಲಿ ಸಂಬಂಧಪಟ್ಟಂತಹ ಪಂಚ ತನ್ಮಾತ್ರಗಳು ಯಾವುದು ಅಂತ ಹೇಳಿದ್ರೆ ಆಕಾಶಕ್ಕೆ ಸಂಬಂಧಪಟ್ಟಿದ್ದು ಶಬ್ದ, ಗಾಳಿಗೆ ಸಂಬಂಧಪಟ್ಟಿದ್ದು ಗಂಧ, ಇದು ಸ್ಪರ್ಶ, ಅಗ್ನಿಗೆ ಸಂಬಂಧಪಟ್ಟಿದ್ದು ರೂಪ, ಹಾಗೆ ನೀರು ರಸ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಿದ್ದು ಯಾವುದು? ಭೂಮಿಗೆ ಸಂಬಂಧಪಟ್ಟಿದ್ದು ಗಂಧ. ಅಂದರೆ ರಸ, ರೂಪ, ಶಬ್ದ, ಸ್ಪರ್ಶ, ಇದೆಲ್ಲ ಆ ಪಂಚಭೂತಗಳಲ್ಲಿ ತನ್ಮಾತ್ರಗಳಿದೆ. ಹೀಗೆ ಪಂಚ ಹಾಗೆ 20 + 5. ಆಮೇಲೆ ಮನಸ್ಸು, ಬುದ್ಧಿ, ಇದು ಜೀವ. ಇದನ್ನೆಲ್ಲ ತಗೊಂಡ್ರೆ 25 ತತ್ವಗಳೆಲ್ಲ ಆಗತ್ತೆ. ಹೀಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಅವ್ಯಕ್ತ ತತ್ವ, ಮಹತ್ ತತ್ವ, ಅಹಂಕಾರ ತತ್ವ, ಮನಸ್ಸು ಮತ್ತೆ ಜೀವ.
ಇಲ್ಲ ಬುದ್ಧಿ, ಹೀಗೆ ತಗೋಬಹುದು. 25 ಒಂದು 25 ತತ್ವಗಳು ಇದೆಲ್ಲ ನಮ್ಮ ಶರೀರದಲ್ಲೇ ಇದೆ. ಈ ಶರೀರದಲ್ಲಿ ಒಂದೊಂದರಲ್ಲೂ ಭಗವಂತ ವಂಚಿಸದೆ ನೀನಿರಲು ಭೇದಿಸದೆ ಜೀವಾತ್ಮ ತಾ ಸಂಪಾದಿಸಿದ ಸಂಚಿತ ಸುಕರ್ಮ. ಈ ಇಂದ್ರಿಯಗಳಿಂದ ಮಾಡಿರುವಂಥ ಎಲ್ಲ ಒಂದು ಒಳ್ಳೆ ಕರ್ಮಗಳನ್ನ ನೀನು ಆ ಭಗವಂತ ಯಾವುದೇ ಕರ್ಮಗಳನ್ನ ಮಾಡಿಸಿದ್ರು ಕೂಡ ಅದನ್ನ ಕೈಗೊಂಡು ರಕ್ಷಿಸು, ಅದನ್ನ ಹೋಗಕ್ ಬಿಡ್ಬೇಡ. ನಾವು ಎಷ್ಟೋ ಪಾಪಗಳನ್ನ ಮಾಡ್ತೀವಿ. ಯಾವ ಸಮಯದಲ್ಲಿ ನೋಡಿ ಮಲ್ಕೊಳ್ದಿರೋ ಯಾವುದೋ ಸಮಯದಲ್ಲಿ ಮಲಗಿರ್ತೀವಿ, ಬೇಗ ಏಳ್ಲಿಕ್ಕಾಗಲ್ಲ. ಅರುಣೋದಯದಲ್ಲಿ ಏಳ್ಬೇಕು ದಿನ ಆಗ್ದು, ಆದ್ರೆ ಏಳಲ್ಲ. ಇಂಥ ಎಷ್ಟೋ ದಿನನಿತ್ಯದಲ್ಲಿ ಪಾಪಗಳು ನಡೀತಾ ಇರುತ್ತೆ. ಆದ್ರೆ ಇದರ ಜೊತೆ ಒಳ್ಳೆ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಆವಾಗ ಅಂತಹ ಒಂದು ಮಾಡಿಸಿರುವಂತ ಇಂದ್ರಿಯಗಳಿಂದ ಇವಾಗ ನಾವು ಪಾದಯಾತ್ರೆ ಹೋಗ್ತೀವಿ, ಭಗವಂತನ ದರ್ಶನವನ್ನ ಮಾಡ್ತೀವಿ, ತಿರುಪತಿಗೆ ಹೋಗ್ತೀವಿ, ಹೀಗೆ ಒಳ್ಳೆ ಸುಕರ್ಮಗಳನ್ನು ಮಾಡ್ತಾ ಇಂತಹ ಕರ್ಮಗಳನ್ನ ನನಗೆ ಕೈಗೊಂಡು ನನ್ನನ್ನು ರಕ್ಷಿಸು, ಬಿಡಬೇಡ ನೀನು, ಇದರಿಂದ ನಂಗೆ ಆ ಪಾಪವನ್ನ ನಾಶ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆ ಭಗವಂತ ಒಬ್ಬನೇ ಆ ಪಾಪವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ. ನಮಗೆ ತಿಳಿದು ಕೆಲವು ಪಾಪಗಳನ್ನ ಮಾಡಿದಾಗ ಅವನಿಗೆ ಪಾದರಕ್ಷೆ ಆಗಿ ನಾವು ಕೊಟ್ಬಿಟ್ರೆ ಅವನದನ್ನ ತುಳಿದು ನಾಶ ಮಾಡ್ತಾನೆ ಅಂತ ಹೇಳಿ ಜಗನ್ನಾಥ ದಾಸರು ಹರಿಕಥಾಂಸಾರದಲ್ಲಿ ತಿಳಿಸ್ಕೊಳ್ತಾರೆ. ಹಾಗೆ ಈ ಎಲ್ಲ ತತ್ವಗಳಲ್ಲಿ ನೀನು ಒಳಗೆ ತನುವಿನೊಳು ನೀನಿದ್ದು ವಂಚಿಸದೇ ಇದೀಯಾ ನೀನು. ಹೀಗಿರುವಾಗ ಭೇದಿಸದೆ ಜೀವಾತ್ಮತಾ ಸಂಪಾದಿಸಿದ ಸಂಚಿತ, ಒಳ್ಳೆ ಸಂಪಾದನೆ ಮಾಡಿರುವಂತಹ ಆ ಸಂಚಿತ ಸುಕರ್ಮವ ಆಧರಿಸಿ ಕೈಗೊಂಡು ರಕ್ಷಿಸು ನಮ್ಮ ನನವರ್ತ. ನೀನು ಅದನ್ನ ರಕ್ಷಣೆ ಮಾಡಪ್ಪ, ನೀನೇ ಮಾಡಿಸಿದ್ಯಾ, ಅದನ್ನ ರಕ್ಷಣೆ ಮಾಡು, ಕೈ ಬಿಡಬೇಡ ನನಗೆ ಅಂತ ಹೇಳಿ ಹೇಳ್ಕೊಡೋ ಅಂತ ಸುಂದರವಾದಂಥ ನುಡಿ. ಈ ಕರ್ಮಗಳಲ್ಲಿ ಬಹಳ ಚಿಂತನೆ ಇದೆ. ಆ ಭಗವದ್ಗೀತೆಯ ಒಂದು ತುಂಬ ಚಿಂತನೆ, ಆಳದ ಚಿಂತನೆ. ಆ ಕರ್ಮ ನಾವು ಒಂದೊಂದ್ಸಲ ಅನ್ಕೋಬಹುದು ನಾವೇನು ಕರ್ಮನೇ ಮಾಡ್ತಿಲ್ಲ ಅಂತ ಹೇಳಿ, ನಾನೇನು ಯಾರಿಗೂ ಕೆಟ್ಟದ್ದು ಮಾಡ್ತಿಲ್ಲ ಅಂತ ಅನಿಸುತ್ತೆ. ಆದರೆ ಮನಸ್ಸಿದೆ ನೋಡಿ, ಆ ಮನಸ್ಸಿನಿಂದ ಎಲ್ಲ ರೀತಿಯಾದಂಥ ಕೆಟ್ಟ ಕರ್ಮಗಳನ್ನು ಮಾಡಿರ್ತೀವಿ. ಒಬ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರನ್ನ ಎಷ್ಟು ಸಲ ಬೈಕೊಂಡಿರ್ತೀವಿ, ನಾನೇನು ಮಾಡಿಲ್ಲಪ್ಪ ಅವ್ರಿಗೇನು ಆದ್ರೆ ಕೆಡಕನ್ನು ಬಯಸಿರ್ತೀವಿ. ಹಾಗೆ ನಾನು ಏನು ಮಾಡಿಲ್ಲ ಅಂತ 2 ನಿಮಿಷ ಇಡಕ್ಕೆ ಸಾಧ್ಯ. ಅದಾದ್ಮೇಲೆ ನಿಮ್ಮ ಮನಸ್ಸು ಬೇರೆ ಏನೋ ಹೋಗುತ್ತೆ, ಬೇರೆ ಏನೋ ಯೋಚನೆ ಮಾಡುತ್ತೆ, ಚಿಂತನೆ ಮಾಡುತ್ತೆ. ಹೀಗೆ ನಾವು ಕರ್ಮಗಳಲ್ಲಿ ಆ ಒಳ್ಳೆ ಸುಕರ್ಮಗಳನ್ನು ಮಾಡಿರ್ತೀವಲ್ಲ, ಅದನ್ನು ಎಂದೂ ಭಗವಂತ ಕೈ ಬಿಡಲ್ಲ. ಅದಕ್ಕೆ ಪುಣ್ಯವನ್ನ ನೋಡಿ, ಪಾಪವನ್ನ ತಗೊಂಡು ಅವನು ಏನು ಮಾಡ್ತಾನೆ, ನಾಶ ಮಾಡ್ತಾನೆ. ಎಷ್ಟೋ ಬೆಟ್ಟದಷ್ಟು ಮಾಡಿರೋ ಪಾಪವನ್ನ ಸಣ್ಣದಾಗಿ ಒಂದು ಸಾಸಿವೆಯಷ್ಟು ಮಾಡಿ ಕೊಡ್ತಾನೆ. ಅದನ್ನು ಉಣ್ಣಕ್ಕೆ ನಮಗೆ ಸಾಧ್ಯನೇ ಆಗಲ್ಲ. ಅದಕ್ಕೂ ನಾವು ಭಗವಂತನಿಗೆ ದೂಷಿಸ್ತೀವಿ, ನೀನು ಎಷ್ಟು ಕಷ್ಟ ಕೊಟ್ಬಿಡಿದ್ಯಾ ಅಂತ. ಆದರೆ ಪುಣ್ಯವನ್ನ ಅನಂತ ಮಾಡಿ ಕೊಡ್ತಾನೆ ಸಣ್ಣದಾಗೆ. ಏನು ಬೇಡ, ಭಗವಂತ ಮನಸ್ಸಿನಲ್ಲಿ ಇದೆಲ್ಲ ಜ್ಞಾನವನ್ನು ನಾನು ಇವತ್ತು ಪಡೆದಿದ್ದೀನಲ್ಲ, ಇದೊಂದು ನಿನಗೆ ಪುಷ್ಪವಾಗಿ ಸಮರ್ಪಣೆ ಆಗಲಿ ಅಂತ ಮನಸಾರೆ ಅವನಲ್ಲಿ ಬಿಂಬನಲ್ಲಿ ಒಂದು ಚಿಂತನೆ ಮಾಡಿದ್ರೂ ಸಾಕು. ಏನಾಗುತ್ತೆ, ಅವನು ಅನಂತ ಮಾಡ್ತಾನಂತೆ ಆ ಪುಣ್ಯವನ್ನು. ನೀನು ನನಗೆ ಮನಸ್ಸಿನ ಪುಷ್ಪವನ್ನು ಕೊಟ್ಟಿದ್ಯಾ, ನಿನಗೆ ಪುಷ್ಪದಿಂದ ಒಂದು ನಿನಗೆ ಎಲ್ಲರೂ ಬಂದು ನಿನಗೆ ಪುಷ್ಪದಂಥ ಒಂದು ಇದು ಕೊಡಲಿ, ಆ ಹಾರವನ್ನು ಕೊಡಲಿ ಅಂತ ಅಂತಾನಂತೆ ಭಗವಂತ. ಹಾಗೆ ಆ ರೀತಿಯಾದಂಥ ಮಾಡುವಂಥ ಒಳ್ಳೊಳ್ಳೆ ಕರ್ಮಗಳನ್ನು ರಕ್ಷಣೆ ಮಾಡು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿಗೆ ಈ 5 ಚಿಂತನೆಯನ್ನು ಮಾಡಿದ್ದೀವಿ, 5 ನುಡಿಯ ಚಿಂತನೆಯನ್ನು ಮಾಡಿದ್ದೀವಿ. ಇದನ್ನು ಸಮರ್ಪಣೆಯನ್ನು ಮಾಡೋಣ. ಮಧ್ವೇಶಾರ್ಪಣಮಸ್ತು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣಮಸ್ತು.